ಶೃಂಗೇರಿ ಜಗದ್ಗುರುಗಳು ರಾಜಕೀಯಗಳಿಗೆ ಅತೀತವಾಗಿರತಕ್ಕಂಥವರು, ತಮ್ಮ ಕರ್ತವ್ಯದಲ್ಲಿ ನಿರತರಾಗಿರ್ತಕ್ಕಂಥವರು, ತಮಗೆ ಸಂಬಂಧ ಪಡದೇ ಇರತಕ್ಕಂತಹ ವಿಷಯದಲ್ಲಿ ತಲೆ ಹಾಕದೇ ಇರತಕ್ಕಂಥವರು ಎಂಬತಕ್ಕಂತಹ ಪರಿಪೂರ್ಣವಾದ ಭಾವ ನಮ್ಮ ದೇಶದ ಪ್ರತಿಯೊಬ್ಬರಿಗೂ. ಹಾಗಾಗಿ ಎಲ್ಲರಿಗೂ ಇಲ್ಲಿಗೆ ಬರುವುದು, ಇಲ್ಲಿ ಆಶೀರ್ವಾದವನ್ನು ತಗೊಳ್ಳುವುದು ಅಂತಂದರೆ ಅದೊಂದು ಹೆಮ್ಮೆಯ ಮಾತು, ಅದೊಂದು ಸಂತೋಷದ ಮಾತು. ಹಾಗಾಗಿ ಪ್ರತಿಯೊಬ್ಬರೂ ಇಲ್ಲಿಗೆ ಬರುವುದು, ಆಶೀರ್ವಾದ ತಗೊಳ್ಳುವುದು ಅಂತನ್ನುವುದು ಹಿಂದಿನಿಂದಲೂ ಬಂದಂತಹ ಸಂಪ್ರದಾಯ. ಹಿಂದೆ ರಾಜರ ಆಡಳಿತ ಇದ್ದಾವಾಗ, ಮೈಸೂರು ಮಹಾರಾಜರ ಆಡಳಿತ ನಮ್ಮ ರಾಜ್ಯದಲ್ಲಿ ಇದ್ದಾವಾಗ, ಶೃಂಗೇರಿಯಲ್ಲಿ ಉತ್ತರಾಧಿಕಾರಿ ಶಿಷ್ಯ ಸ್ವೀಕಾರವಾಗತಕ್ಕಂತಹ ಸಂದರ್ಭದಲ್ಲಿ ಮಹಾರಾಜರಿಗೆ ಶ್ರೀಮುಖವನ್ನು ಕಳಿಸುವುದು, ಮಹಾರಾಜರು ಖುದ್ದಾಗಿ ಬರುವುದು, ಅಥವಾ ಅತ್ಯವಸರವಾದ ಸನ್ನಿವೇಶಗಳಲ್ಲಿ ಅವರಿಗೆ ಬರಲಿಕ್ಕಾಗದೇ ಇದ್ದರೆ ತಮ್ಮ ಅತ್ಯಂತ ಆಪ್ತರಾದ ಪ್ರತಿನಿಧಿಗಳನ್ನು, ಅಂದರೆ ದಿವಾನ್ರಂತಹ ಪ್ರತಿನಿಧಿಗಳನ್ನು ಕಳಿಸುವುದಂತನ್ನುವುದು ಶೃಂಗೇರಿ ಮಠದಲ್ಲಿ ಶತಶತಮಾನಗಳಿಂದ ಬಂದಿರತಕ್ಕಂತಹ ಒಂದು ಪದ್ಧತಿ. ಮತ್ತೆ ಮಹಾರಾಜರಿಗೆ ಗುರುಗಳು ಅಮ್ಮನವರ ಅಪ್ಪಣೆಯಂತೆ ಯಾರನ್ನು ಉತ್ತರಾಧಿಕಾರಿಯಾಗಿ ಆಯ್ಕೆ ಮಾಡ್ತಾರೋ ಅವರನ್ನು ಅತ್ಯಂತ ಸಂತೋಷದಿಂದ ಸ್ವೀಕರಿಸಿ ಅವರನ್ನು ಗುರುಗಳಂತೆ ಕಾಣತಕ್ಕಂತಹ ಒಂದು ಸಂಪ್ರದಾಯ ಅಂದಿನಿಂದಲೂ ಬಂದಂಥ. ಆ ಸಂಪ್ರದಾಯದಂತೆ ಇಂದೂ ಸಹ ನಮ್ಮ ರಾಜ್ಯ ಸರ್ಕಾರದ ಪ್ರತಿನಿಧಿಗಳಾಗಿ ಜಯಚಂದ್ರ ಮತ್ತು ಅಭಯಚಂದ್ರನವರು ಬಂದಿದ್ದಾರೆ. ಮತ್ತು ಯಡಿಯೂರಪ್ಪನವರು, ಶಂಕರಮೂರ್ತಿಗಳು, ಅನಂತಕುಮಾರರು, ಶೋಭಾಗರಂದಾಜಿಯವರು, ರಾಮಚಂದ್ರ ಗೌಡರು, ಜೀವರಾಜು, ಇವರೆಲ್ಲರೂ ಕೂಡ ಅತ್ಯಂತವಾದ ಪ್ರೀತಿಯಿಂದ, ಮಮತೆಯಿಂದ, ಅಭಿಮಾನದಿಂದ ಇಲ್ಲಿಗೆ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ. ನಿಮಗೆಲ್ಲವರಿಗೂ ನಾನು ಪರಿಪೂರ್ಣವಾಗಿ ಆಶೀರ್ವಾದ ಮಾಡ್ತೇನೆ. ನಮ್ಮ ಮಠದ ಶಾಖಾ ಮಠಗಳು ನಮ್ಮ ರಾಜ್ಯದಲ್ಲಿ ಮತ್ತು ಹೊರ ರಾಜ್ಯದಲ್ಲೂ ಇದೆ. ಅದರಲ್ಲೂ ವಿಶೇಷವಾಗಿ ಶಿವಗಂಗಾ ಮಠ ಮತ್ತು ಎಡತೆರೆ ಯೋಗಾನಂದೇಶ್ವರ ಮಠ ನಮ್ಮಲ್ಲಿ ಅತ್ಯಂತವಾದ ಶ್ರದ್ಧಾಭಕ್ತಿಗಳನ್ನಿಟ್ಟುಕೊಂಡಿರ್ತಕ್ಕಂಥವು. ಆ ಮಠಾಧಿಪತಿಗಳು ಪುರುಷೋತ್ತಮ ಭಾರತೀ ಸ್ವಾಮಿಗಳು ಮತ್ತು ಶಂಕರ ಭಾರತೀ ಸ್ವಾಮಿಗಳು ಅತ್ಯಂತ ಸಂತೋಷದಿಂದ, ಭಕ್ತಿಯಿಂದ, ಶ್ರದ್ಧೆಯಿಂದ ಇಲ್ಲಿಗೆ ಬಂದಿದ್ದಾರೆ. ಅವರಿಗೂ ನಾನು ಪರಿಪೂರ್ಣವಾದ ಆಶೀರ್ವಾದವನ್ನು ಮಾಡ್ತೇನೆ. ಹಾಗೆ ಆಂಧ್ರ ದೇಶದಲ್ಲಿ ಧರ್ಮಪುರಿ ಎಂಬತಕ್ಕಂಥ ಊರಿನಲ್ಲಿ ಇರತಕ್ಕಂತಹ ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳು ಸಹ ಬಹಳ ಶ್ರದ್ಧಾ ಭಕ್ತಿಗಳಿಂದ ಬಂದಿದ್ದಾರೆ. ಅವರಿಗೂ ಆಶೀರ್ವಾದ ಮಾಡ್ತೇನೆ. ನಮ್ಮ ಅಧಿಕಾರಿ ಹೇಳಿದ ಹಾಗೆ ಪತ್ರಿಕಾ ಪ್ರತಿನಿಧಿಗಳು ಮತ್ತು ಟಿವಿ ಮಾಧ್ಯಮದವರು ಈ ವಿಷಯದಲ್ಲಿ ನಮಗೆ ಅತ್ಯಂತವಾದ ಸಹಕಾರವನ್ನು ಮಾಡಿದ್ದಾರೆ. ಅವರೆಲ್ಲರಿಗೂ ಆಶೀರ್ವಾದ ಮಾಡ್ತೀನಿ. ಎಲ್ಲಕ್ಕಿಂತಲೂ ಮಿಗಿಲಾಗಿ ನಮ್ಮ ಮಠದ ಶಿಷ್ಯರುಗಳು ಇವತ್ತು ಇಷ್ಟೊಂದು ಸಂಖ್ಯೆಯಲ್ಲಿ ಬರ್ತಾರೆ ಅಂತ ನಾನು ಊಹಿಸಿಯೇ ಇರಲಿಲ್ಲ. ಎಲ್ಲೆಲ್ಲಿಂದಲೂ ಬಂದಿದ್ದಾರೆ. ಯಾತಕ್ಕಾಗಿ ಅಂದರೆ ಕೇವಲ ಈ ಒಂದು ಕಾರ್ಯಕ್ರಮವನ್ನು ನೋಡಬೇಕು ಅಂತ. ನಾನು ಇವತ್ತು ಯಾರನ್ನು ನೋಡೋದಕ್ಕೂ ಮಾತಾಡೋದಕ್ಕೂ ಅವಕಾಶವಿಲ್ಲ ಅಂತ ಹೇಳಿ ಆಯಿತು. ಆದರೆ ನಾವು ಮಾತಾಡಿಸುವುದು ಬೇಡ, ನೋಡೋದು ಬೇಡ. ಆದರೆ ತಮ್ಮನ್ನು ನೋಡೋಕೆ ನಾವು ಬರ್ತಾ ಇದ್ದೇವೆ. ನಮ್ಮನ್ನ ತಾವು ನೋಡಬೇಕು ಅಂತ ನಾವು ನಿರ್ಬಂಧ ಮಾಡೋದಿಲ್ಲ. ಅಂತಹ ಒಂದು ಪ್ರೀತಿಯಿಂದ, ಭಕ್ತಿಯಿಂದ ನಮ್ಮ ಶಿಷ್ಯರುಗಳು ಈ ಸಹಸ್ರ ಸಂಖ್ಯೆಯಲ್ಲಿ ಬಂದಿದ್ದಾರೆ. ಅವರೆಲ್ಲರಿಗೂ ನಾನು ಪರಿಪೂರ್ಣವಾಗಿ ಆಶೀರ್ವಾದ ಮಾಡ್ತೇನೆ. ಇನ್ನು ಹೆಚ್ಚು ನಾನು ಹೇಳ್ತಕ್ಕಂಥದ್ದೇನಿಲ್ಲ. ನಮ್ಮ ಉತ್ತರಾಧಿಕಾರಿ ಸ್ವಾಮಿಗಳಿಗೆ ನಾನು ವಿಧುಶೇಖರ ಭಾರತಿ ಎಂಬತಕ್ಕಂತಹ ಯೋಗ ಪಟ್ಟವನ್ನು ಕೊಟ್ಟಿದ್ದೆ. ಅನೇಕರು ಕೇಳಿದ್ರಂತೆ, ಏನಿದರರ್ಥ ಅಂತ ಹೇಳಿ. ನಮ್ಮ ಪರಮಗುರುಗಳು ಚಂದ್ರಶೇಖರ ಭಾರತಿ ಎಂಬತಕ್ಕಂತಹ ಅಭಿಧಾನದಿಂದ ಜಗತ್ತಿನಲ್ಲಿಯೇ ಪ್ರಸಿದ್ಧರಾದವರು. ಅವರ ನಾಮವನ್ನು ಕೇಳದವರು ಯಾರೂ ಇಲ್ಲ. ಅವರ ನಾಮಧೇಯವನ್ನೇ ಇವರಿಗೆ ಇಡಬೇಕು ಅಂತ ನನಗೆ ಅಭಿಪ್ರಾಯವಿತ್ತು. ಆದರೆ ಅದೇ ಹೆಸರನ್ನೇ ಇಟ್ಟರೆ
ನಮಗೆ ಅತ್ಯಂತ ಗೌರವಪಾತ್ರವಾಗಿರ್ತಕ್ಕಂಥವ್ರ ಹೆಸರು ಅವರನ್ನು ನಮ್ಮ ಶಿಷ್ಯರಾಗಿ ಕರೆಯುವುದು ಅಂತನ್ನುವುದು ಅಷ್ಟು ಮನಸ್ಸಿಗೆ ಸಮಂಜಸವಾಗಿ ಕಾಣಲಿಲ್ಲ. ಚಂದ್ರಶೇಖರ ಭಾರತಿಗಳು ನನಗೆ ಪರಮಗುರುಗಳು ಅಂತ ಹೇಳುವ ಹೊತ್ತಿಗೆ ಈಗ ಚಂದ್ರಶೇಖರ ಭಾರತಿ ನನ್ನ ಶಿಷ್ಯ ಅಂತ ಹೇಳಿದರೆ ಅದು ಸಮಂಜಸವಾಗುವುದಿಲ್ಲ. ಆದರೆ ಆ ಹೆಸರಿನ ಮೇಲೆ ನನಗೆ ಅತ್ಯಂತ ಅಭಿಮಾನ. ಅದಕ್ಕಾಗಿ ಸಂಸ್ಕೃತದಲ್ಲಿ ಚಂದ್ರನಿಗೆ ವಿಧು ಎಂಬುದು ಪರ್ಯಾಯ ಪದ. ಹಿಮಾಂಶುಶ್ಚಂದ್ರಮಾಶ್ಚಂದ್ರ ಇಂದು ಕುಮುದ ಬಾಂಧವ ವಿಧು ಸುಧಾಂಶು ಶುಭ್ರಾಂಶು ಅಂತ ಕೋಶ. ಚಂದ್ರನಿಗೆ ವಿಧು ಎಂಬುದು ಪರ್ಯಾಯ ಪದ. ಹೇಗೆ ರಾಮ ಅಂತಂದ್ರೆ ರಾಮನೇಯ, ಸೀತಾಪತಿ ಅಂತಂದ್ರು ರಾಮನೇಯ, ದಾಶರಥಿ ಅಂತಂದ್ರು ರಾಮನೇಯ ಅಂತ ಹೇಗಿರುತ್ತೋ ಹಾಗೆ ಚಂದ್ರ ಅಂತಂದ್ರು ವಿಧು ಅಂತಂದ್ರು ಎರಡು ಒಂದೇ ಅರ್ಥವನ್ನು ಕೊಡ್ತಕ್ಕಂಥ. ಹಾಗಾಗಿ ಚಂದ್ರಶೇಖರ ಭಾರತಿ ಎಂಬುದನ್ನು ಹೇಳೋದಕ್ಕಾಗಿ ವಿಧುಶೇಖರ ಭಾರತಿ ಎಂಬ ಹೆಸರನ್ನು ಹೇಳಿದ್ದಾರೆ. ಅಷ್ಟೇ ಹೊರತು ಇದಕ್ಕೆ ಮತ್ತೆ ಬೇರೆ ಯಾರು ಯಾವ ವಿಧವಾದಂತಹ ಅರ್ಥಗಳನ್ನ ಕಲ್ಪಿಸಬೇಕಾದ ಅಗತ್ಯವಿಲ್ಲ. ಆ ಚಂದ್ರಶೇಖರ ಭಾರತಿಗಳನ್ನ ನೆನಪಿಸಿಕೊಂಡು ಅವರನ್ನ ಪುನಃ ನಾವು ನೋಡ್ತೇವೆ ಎಂಬುದಕ್ಕಂತಹ ಅಭಿಪ್ರಾಯದಲ್ಲಿ ವಿಧುಶೇಖರ ಭಾರತಿ ಎಂಬ ಹೆಸರನ್ನ ಅವರಿಗೆ ನೀಡಿದ್ದೇ ಹೊರತು ಬೇರಿನ್ನೇನೂ ಅಲ್ಲ. ಈ ನಮ್ಮ ಶಿಷ್ಯ ಸ್ವಾಮಿಗಳು ಅತ್ಯಂತ ಯೋಗ್ಯರಾಗಿ ಶಾಸ್ತ್ರದಲ್ಲಿ ವಿಶೇಷವಾದಂತಹ ಪಾಂಡಿತ್ಯವುಳ್ಳವರ